ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ಮದುವೆಯಾಗುವುದಕ್ಕಿಂತ ಮುಂಚೆ ತಿಳಿದುಕೊಳ್ಳಲೇಬೇಕಾದ ವಿಷಯಗಳು ಈ ವಿಡಿಯೋ ಸೀರೀಸ್ನ ಈ ಪಾರ್ಟ್ನಲ್ಲಿ ನಾವು ಟೈಪ್ಸ್ ಆಫ್ ಲವ್ ಲ್ಯಾಂಗ್ವೇಜ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಳೆದ ಪಾರ್ಟ್ನಲ್ಲಿ ನಾನು ನಿಮಗೆ ರೊಮ್ಯಾಂಟಿಕ್ ಲವ್ನ ಎರಡು ಮುಖ್ಯವಾದ ಹಂತಗಳು ಯಾವುವು ಮತ್ತು ಆಫ್ಟರ್ ಮ್ಯಾರೇಜ್ ಮದುವೆ ಆದ ನಂತರ ಯಾಕೆ ನೀವು ಫೇಲ್ ಆಗ್ತೀರಾ, ಯಾಕೆ ನಿಮ್ಮ ಮದುವೆ ಡೈವರ್ಸಿನ ತನಕ ಹೋಗುತ್ತೆ ಎಂಬುದನ್ನು ಹೇಳುವಾಗ ನಾನು ಈ ಲವ್ ಲ್ಯಾಂಗ್ವೇಜ್ನ ಇಂಪಾರ್ಟೆನ್ಸನ್ನು ಹೇಳಿದ್ದೆ. ಸೊ ಇವತ್ತಿನ ಈ ಪಾರ್ಟ್ನಲ್ಲಿ ನಾವು ಟೈಪ್ಸ್ ಆಫ್ ಲವ್ ಲ್ಯಾಂಗ್ವೇಜ್ಗಳ ಬಗ್ಗೆ ನೋಡೋಣ. 5 ಥರನಾದ ಲವ್ ಲ್ಯಾಂಗ್ವೇಜ್ಗಳು ಇರ್ತವೆ, 5 ಪ್ರೀತಿಯ ಭಾಷೆಗಳಿವೆ. ಅದರಲ್ಲಿ ಮೊದಲದ್ದು ಯಾವುದಪ್ಪ ಅಂತಂದರೆ ವರ್ಡ್ಸ್ ಆಫ್ ಅಫರ್ಮೇಷನ್, ದೃಢೀಕರಣದ ಮಾತುಗಳು. ಅಂದರೆ ಮಾತುಗಳನ್ನು ಆಡೋದ್ರಿಂದ ಅಲ್ಲಿ ಪ್ರೀತಿ ವ್ಯಕ್ತ ಆಗುತ್ತೆ. ಇದು ಫಸ್ಟ್ ಲವ್ ಲ್ಯಾಂಗ್ವೇಜ್ ಆಯಿತು. ಇನ್ನು ಎರಡನೇ ಲವ್ ಲ್ಯಾಂಗ್ವೇಜ್ ಯಾವುದಪ್ಪ ಅಂತಂದರೆ ಆ್ಯಕ್ಟ್ಸ್ ಆಫ್ ಸರ್ವಿಸ್, ಸೇವಾ ಕಾರ್ಯಗಳು. ಸೇವಾ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಅಂದರೆ ಹೆಲ್ಪ್ ಮಾಡೋದ್ರ ಮೂಲಕ ನೀವು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ಬೋದು. ಇದು ಎರಡನೇ ಲ್ಯಾಂಗ್ವೇಜ್ ಆಯಿತು. ಇನ್ನು ಮೂರನೇ ಲ್ಯಾಂಗ್ವೇಜ್ ಯಾವುದಪ್ಪ ಅಂತಂದರೆ ರಿಸೀವಿಂಗ್ ಗಿಫ್ಟ್ಸ್, ಗಿಫ್ಟ್ ತೆಗೆದುಕೊಳ್ಳೋದು. ನೀವು ಗಿಫ್ಟ್ ಕೊಟ್ಟಾಗ ಮತ್ತು ಗಿಫ್ಟ್ ತೆಗೆದುಕೊಂಡಾಗ ನಿಮಗೆ ಪ್ರೀತಿಯ ವ್ಯಕ್ತ ಆಗ್ತಾ ಇದ್ದರೆ, ಭಾವನೆ ಬರ್ತಾ ಇದ್ದರೆ, ಇದು ಕೂಡ ಒಂದು ಲವ್ ಲ್ಯಾಂಗ್ವೇಜ್ ಆಗಿದೆ. ಇದು ಮೂರನೇ ಲವ್ ಲ್ಯಾಂಗ್ವೇಜ್ ಆಗಿದೆ. ಇನ್ನು ನಾಲ್ಕನೇ ಲವ್ ಲ್ಯಾಂಗ್ವೇಜ್ ಯಾವುದಪ್ಪ ಅಂತಂದರೆ ಕ್ವಾಲಿಟಿ ಟೈಮ್, ಕ್ವಾಲಿಟಿ ಸಮಯ. ಸೊ ನೀವು ನಿಮ್ಮ ಲೈಫ್ ಪಾರ್ಟ್ನರ್ಗೆ ಸರಿಯಾದ ಸಮಯವನ್ನು ಕೊಟ್ಟರೆ ಅಲ್ಲಿ ನಿಮ್ಮ ಪ್ರೀತಿ ವ್ಯಕ್ತ ಆಗತ್ತೆ. ಸೊ ಇದು ಕೂಡ ಒಂದು ಪ್ರೀತಿಯ ಭಾಷೆ ಆಯಿತು. ಇನ್ನು ಕೊನೆಯ ಪ್ರೀತಿಯ ಭಾಷೆ ಯಾವುದಪ್ಪ ಅಂತಂದರೆ ಫಿಸಿಕಲ್ ಟಚ್, ದೈಹಿಕ ಸ್ಪರ್ಶ. ದೈಹಿಕವಾಗಿ ಟಚ್ ಮಾಡೋದರ ಮೂಲಕ ಕೂಡ ನೀವು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ಬೋದು. ಸೊ ಪ್ರೀತಿಯನ್ನು ವ್ಯಕ್ತಪಡಿಸುವುದಕ್ಕಾಗಿ ಈ 5 ಲವ್ ಲ್ಯಾಂಗ್ವೇಜ್ಗಳಿವೆ. ಹೇಗೆ ನಾನೀಗ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನೋ, ಮಧ್ಯದಲ್ಲಿ ಇಂಗ್ಲೀಷನ್ನು ಸೇರಿಸ್ತಾ ಇದ್ದೀನೋ, ಅದೇ ರೀತಿ ಈ ಪ್ರೀತಿಯನ್ನು ವ್ಯಕ್ತಪಡಿಸೋಕ್ಕೆ 5 ಭಾಷೆಗಳಿವೆ, 5 ಲ್ಯಾಂಗ್ವೇಜ್ಗಳಿವೆ. ಅವುಗಳಿಗೇನೇ ನಾವು ಲವ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಈ 5 ಲ್ಯಾಂಗ್ವೇಜ್ಗಳನ್ನು ನಾವು ಮುಖ್ಯವಾಗಿ ಪ್ರೈಮರಿ ಲವ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಪ್ರೀತಿಯನ್ನು ವ್ಯಕ್ತಪಡಿಸೋಕೆ ಈ 5 ಲವ್ ಲ್ಯಾಂಗ್ವೇಜ್ಗಳಿವೆ. ಇವುಗಳ ಬಗ್ಗೆ ಒಂದೊಂದಾಗಿ ಈಗ ನೋಡೋಣ. ಫಸ್ಟ್ ಪ್ರೈಮರಿ ಲವ್ ಲ್ಯಾಂಗ್ವೇಜ್ ಯಾವುದಪ್ಪ ಅಂತಂದರೆ ವರ್ಡ್ಸ್ ಆಫ್ ಅಫರ್ಮೇಷನ್, ದೃಢೀಕರಣದ ಮಾತುಗಳು. ಯಾರ ಪ್ರೈಮರಿ ಲವ್ ಲ್ಯಾಂಗ್ವೇಜ್ ವರ್ಡ್ಸ್ ಆಫ್ ಅಫರ್ಮೇಷನ್ ಆಗಿರುತ್ತೋ ಅವರು ಶಬ್ದಗಳ ಮೇಲೆ ಅಂದರೆ ಮಾತುಗಳ ಮೇಲೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ. ಅವರಿಗೆ ಮಾತುಗಳಂದ್ರೇ ಇಷ್ಟ. ಯಾರಾದರೂ ಅವರಿಗೆ ಚೆನ್ನಾಗಿ ಮಾತನಾಡಿದರೆ, ಪ್ರೀತಿಯಿಂದ ಮಾತನಾಡಿದರೆ, ಒಳ್ಳೆ ಮಾತುಗಳನ್ನಾಡಿದರೆ, ಕಾಂಪ್ಲಿಮೆಂಟನ್ನು ಕೊಟ್ಟರೆ ಅವರು ಅವರನ್ನು ಇಷ್ಟಪಡ್ತಾರೆ, ಅವರನ್ನು ನಂಬ್ತಾರೆ. ಕೆಲವೊಂದಿಷ್ಟು ಜನ ಹೇಳ್ತಾ ಇರ್ತಾರಲ್ಲ, ಅವನು ಪೆದ್ದ, ಅವಳು ಪೆದ್ದೆ, ಪ್ರೀತಿ ಮಾತಿಗೆ ಮರುಳಾದಳು ಅಂತೇಳಿ. ಅಂಥವರೇ ಇವರು. ಅಂದರೆ ಅವರ ನೇಚರೇ ಹಂಗಿರುತ್ತೆ. ಅವರ ಪ್ರೈಮರಿ ಲವ್ ಲ್ಯಾಂಗ್ವೇಜ್ ವರ್ಡ್ಸ್ ಆಫ್ ಅಫರ್ಮೇಷನ್ ಇರುತ್ತೆ. ಅಂದರೆ ಅವರು ಮಾತುಗಳ ಮೇಲೆ ನಂಬ್ತಾರೆ, ಮಾತುಗಳಿಗೆ ಮರಳಾಗ್ತಾರೆ ಅಂದಂಗೆ. ಸೊ ಈ ಒಂದು ಟೈಪನ್ನು ನೀವು ಅರ್ಥ ಮಾಡ್ಕೋಬೇಕು. ದೇ ಲೈಕ್ ಅಪ್ರಿಷಿಯೇಷನ್. ಯಾರಾದರೂ ಇವರನ್ನು ಹೊಗಳಿದ್ರೆ, ಮೆಚ್ಚುಗೆಯನ್ನು ಕೊಟ್ಟರೆ ಇವರು ಅವರನ್ನು ನಂಬ್ತಾರೆ, ಅವರನ್ನು ಲೈಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವ್ರು ಹೇಳ್ದಂಗೆ ಕೇಳ್ತಾರೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ವರ್ಡ್ಸ್ಗಳು ಕಮ್ಯುನಿಕೇಟ್ ಮಾಡ್ತಾ ಇವೆ, ಮಾತುಗಳು ಇಲ್ಲಿ ಮಾತಾಡ್ತಾ ಇವೆ, ಮಾತುಗಳಿಲ್ಲಿ ಮನಸ್ಸನ್ನು ಗೆಲ್ತಾ ಇವೆ. ಇಲ್ಲಿ ಕೆಲಸ ಇಂಪಾರ್ಟೆಂಟ್ ಇಲ್ಲ ಗುರು. ನೀವು ಏನು ಕೆಲಸ ಮಾಡಿ ತೋರಿಸ್ತಾ ಇದ್ದೀರಾ, ಏನು ಕೊಡ್ತಾ ಇದ್ದೀರಾ, ಏನು ಮಾಡೋರಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಇಲ್ಲ. ಈ ಒಂದು ಥರನಾದ ಲವ್ ಲ್ಯಾಂಗ್ವೇಜಲ್ಲಿ ಏನಿರುತ್ತಪ್ಪ ಅಂತಂದರೆ ನಿಮ್ಮ ಮಾತು ತುಂಬಾ ಇಂಪಾರ್ಟೆಂಟಾಗಿ ಪ್ಲೇ ಮಾಡುತ್ತೆ. ನೀವು ಅವಳಿಗೆ ಹೇಳಿದ್ರಿ, ನಾನು ನಿನಗೆ ಇದನ್ನು ತಂದು ಕೊಡ್ತೀನಿ, ನೀವು ಕೊಡ್ತಿರೋ ಬಿಡ್ತಿರೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಹೇಳಿದ್ರಲ್ಲ, ಮುಗೀತು, ಅವಳು ಖುಷಿಯಾಗಿಬಿಡ್ತಾಳೆ. ನೀವು ಅವಳನ್ನು ಲವ್ ಮಾಡ್ತಾ ಇದ್ದೀರೋ ಅಥವಾ ಬಿಡ್ತಿರೋ ಅದು ಸೆಕೆಂಡರಿ. ನೀವು ಬರೀ ಅವಳಿಗೆ ಐ ಲವ್ ಯು ಸೋ ಮಚ್ ಅಂದರೆ ಹೇಳಿದರೆ ಸಾಕು, ಅವಳದನ್ನು ನಂಬಿಡ್ತಾಳೆ. ಸೊ ಈ ರೀತಿ ಪ್ರೈಮರಿ ಲವ್ ಲ್ಯಾಂಗ್ವೇಜ್ ಇದು ವರ್ಕ್ ಆಗುತ್ತೆ. ಅಂದರೆ ಇಲ್ಲಿ ಮುಖ್ಯವಾಗಿ ಏನಿದೆಪ್ಪ ಅಂತಂದರೆ ವರ್ಡ್ಸ್, ಮಾತುಗಳೇ ಮಾತಾಡ್ತಾ ಇವೆ, ಮಾತುಗಳೇ ಮನಸ್ಸನ್ನು ಗೆಲ್ತಾ ಇವೆ. ಈ ಥರನಾದ ಲವ್ ಲ್ಯಾಂಗ್ವೇಜ್ ಯಾರ್ದಿರುತ್ತೋ ಅವರನ್ನು ನೀವು ಇಂಪ್ರೆಸ್ ಮಾಡ್ಕೋಬೇಕು, ಇಲ್ಲ ಅವರನ್ನು ನೀವು ಪ್ರೀತಿಸಬೇಕು, ಇಲ್ಲ ಇವರು ನಿಮ್ಮನ್ನು ಪ್ರೀತಿಸುವಂತೆ ಮಾಡ್ಕೋಬೇಕಂತಂದರೆ ಇವರನ್ನು ನೀವು ಮಾತುಗಳಿಂದಲೇ ಮೆಚ್ಚಿಸಬೇಕು. ಈ ಒಂದು ಲವ್ ಲ್ಯಾಂಗ್ವೇಜ್ ಇರೋರನ್ನು. ಉದಾಹರಣೆಗಾಗಿ, ಐ ರಿಯಲಿ ಅಪ್ರಿಸಿಯೇಟ್ ಯುವರ್ ವರ್ಕ್. ನಾನು ನಿನ್ನ ಕೆಲಸವನ್ನು ಅಪ್ರಿಸಿಯೇಟ್ ಮಾಡ್ತೀನಿ, ತುಂಬ ಚೆನ್ನಾಗಿರೋ ಕೆಲಸ, ಬೆಸ್ಟ್ ಕೆಲಸ ಮಾಡ್ತಾ ಇದೀಯಾ, ಯು ಆರ್ ದ ಗ್ರೇಟೆಸ್ಟ್, ನೀನು ತುಂಬಾ ಗ್ರೇಟ್ ಆಗಿದೆಯಾ, ನಿನ್ನಂಥವ್ರು ಯಾರೂ ಇಲ್ಲ ಈ ಜಗತ್ತಿನಲ್ಲಿ, ನೀನೊಬ್ಬಳು ಸ್ಪೆಷಲ್ ಆಗಿದೆಯಾ, ನೀನೊಬ್ಬನು ಯುನೀಕ್ ಆಗಿದೆಯಾ, ನಿನ್ನಂಥ ಹುಡುಗ ಎಲ್ಲೂ ಸಿಗಲ್ಲ, ನಿನ್ನಂಥ ಹುಡುಗಿ ಎಲ್ಲೂ ಸಿಗಲ್ಲ, ಈ ರೀತಿಯಾದ ಮಾತುಗಳು. ನೆಕ್ಸ್ಟ್, ಯು ಲುಕ್ ಸೋ ನೈಸ್ ಇನ್ ದಿಸ್ ಡ್ರೆಸ್. ಈ ಡ್ರೆಸ್ಸಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ನೀನು ತುಂಬಾ ಬ್ಯೂಟಿಫುಲ್ ಆಗಿದೆಯಾ, ನೀನು ತುಂಬಾ ಪಾಸಿಟಿವ್ ಆಗಿದೆಯಾ, ನೀನು ತುಂಬಾ ಚೆನ್ನಾಗಿ ಮಾತಾಡ್ತೀಯಾ. ಸೊ ನೆಕ್ಸ್ಟ್, ಐ ಲವ್ ಯು. ನಾನು ನಿನ್ನನ್ನು ಪ್ರೀತಿಸ್ತೀನಿ, ಯಾವತ್ತೂ ಕೂಡ ನಿನಗೆ ಮೋಸ ಮಾಡಲ್ಲ, ಯಾವತ್ತೂ ಕೂಡ ನಿನ್ನ ಕೈ ಬಿಡಲ್ಲ. ಸೊ ಈ ರೀತಿ
ಮಾತುಗಳು ಇಲ್ಲಿ ಕೆಲಸ ಮಾಡ್ತವೆ. ವರ್ಡ್ಸ್ ಆಫ್ ಅಫರ್ಮೇಷನ್ ಈ ಒಂದು ಲವ್ ಲ್ಯಾಂಗ್ವೇಜ್ನಲ್ಲಿ ಮಾತುಗಳೇ ಮುಖ್ಯವಾಗ್ತವೆ. ನೀವೇನು ಮಾಡ್ತೀರಾ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಅಲ್ಲ, ಏನು ಮಾತಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ಫಸ್ಟ್ ಪ್ರೈಮರಿ ಲವ್ ಲ್ಯಾಂಗ್ವೇಜ್ ಆಗಿದೆ. ಇದು ಪ್ರೀತಿಯ ಮೊದಲ ಭಾಷೆಯಾಗಿದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಎರಡನೇ ಪ್ರೈಮರಿ ಲವ್ ಲ್ಯಾಂಗ್ವೇಜ್ ಯಾವುದಪ್ಪ ಅಂತಂದರೆ ಆ್ಯಕ್ಟ್ಸ್ ಆಫ್ ಸರ್ವಿಸ್, ಅಂದರೆ ಸೇವಾ ಕಾರ್ಯಗಳು. ಯಾರ ಪ್ರೈಮರಿ ಲವ್ ಲ್ಯಾಂಗ್ವೇಜ್ ಆ್ಯಕ್ಟ್ ಆಫ್ ಸರ್ವಿಸ್ ಇರುತ್ತೋ ಅವರು ಶಬ್ದಗಳ ಮೇಲೆ ಭರವಸೆಯನ್ನು ಇಡಲ್ಲ, ವರ್ಡ್ಸ್ಗಳ ಮೇಲೆ ಅವರು ಯಾವತ್ತೂ ಕೂಡ ಟ್ರಸ್ಟ್ ಮಾಡಲ್ಲ. ಇದರ ಬದಲಾಗಿ ಅವರು ಆ್ಯಕ್ಷನ್ಸ್ಗಳ ಮೇಲೆ ಟ್ರಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಆ್ಯಕ್ಷನ್ ಮಾತಾಡುತ್ತೆ, ಇಲ್ಲಿ ಮಾತು ಮಾತಾಡಲ್ಲ, ಕೆಲಸ ಮಾತಾಡುತ್ತೆ. ಸೊ ಯಾರ ಪ್ರೈಮರಿ ಲವ್ ಲ್ಯಾಂಗ್ವೇಜು ಇಂಥದ್ದಿರುತ್ತೋ ಅಂದರೆ ಆ್ಯಕ್ಟ್ಸ್ ಆಫ್ ಸರ್ವಿಸ್ ಇರುತ್ತೋ ಅವರಿಗೆ ನೀವು ಎಷ್ಟೇ ಹೋಗಿ ಬೆಣ್ಣೆ ಮಾತುಗಳನ್ನಾಡಿ, ಪ್ರೀತಿ ಮಾತುಗಳನ್ನಾಡಿ, ಎಷ್ಟೇ ಕಿರ್ಚಾಡಿ, ಪ್ರಾಮಿಸ್ಗಳನ್ನು ಮಾಡಿ ಅವ್ರು ಇದ್ಯಾವುದನ್ನು ಕೂಡ ನಂಬಲ್ಲ. ಯಾವುದನ್ನು ಕೂಡ ಅವರು ನಂಬಕ್ಕೆ ಹೋಗಲ್ಲ, ತಲೆಗೂ ಕೂಡ ಹಾಕಿಕೊಳ್ಳಲ್ಲ, ಎಂಟರ್ಟೈನ್ಮೆಂಟ್ ಮಾಡಲ್ಲ. ಬಟ್ ನೀವು ಅವರಿಗೆ ಯಾವ ರೀತಿ ಫೀಲ್ ಮಾಡ್ತಾ ಇದ್ದೀರಾ, ಯಾವ ರೀತಿ ಆ್ಯಕ್ಷನಲ್ಲಿ ತೋರಿಸ್ತಾ ಇದ್ದೀರಾ, ನಾನು ನಿನ್ನನ್ನು ಪ್ರೀತಿಸುವೆ ಅಂತೇಳಿ ಬಾಯಲ್ಲಿ ಹೇಳ್ತಾ ಇದ್ದೀರಾ, ಅವ್ರು ಅದನ್ನು ನಂಬಲ್ಲ. ಸೊ ಯಾವಾಗ ನೀವು ಅವಳನ್ನು ಪ್ರೀತಿಸುವೆ ಅನ್ನೋದನ್ನು ಪ್ರೂವ್ ಮಾಡ್ತಿರೋ, ಆ್ಯಕ್ಷನಲ್ಲಿ ತೋರಿಸ್ತಿರೋ, ಆವಾಗ ಮಾತ್ರ ಆಕೆ ನಂಬ್ತಾಳೆ, ಇಲ್ಲ ಆತ ನಂಬ್ತಾನೆ. ಬರೀ ಬಂಡಲ್ ಬಡಾಯಿ ಮಾತುಗಳಿಗೆ ಇಲ್ಲಿ ಬೆಲೆ ಇಲ್ಲ. ಈ ಥರನಾದ ಪ್ರೇಮದ ಭಾಷೆಯಲ್ಲಿ ಮಾತುಗಳಿಗೆ ಬೆಲೆ ಇರಲ್ಲ, ಬರೀ ಕೆಲಸಗಳಿಗೆ ಬೆಲೆ ಇರುತ್ತೆ, ಆ್ಯಕ್ಷನ್ಸ್ಗಳಿಗೆ ಬೆಲೆ ಇರುತ್ತೆ. ಇಲ್ಲಿ ಆ್ಯಕ್ಷನ್ನೇ ಮಾತಾಡುತ್ತೆ. ಉದಾಹರಣೆಗಾಗಿ ವಾಷಿಂಗ್ ಕಾರ್ ಆರ್ ಬೈಕ್. ಈಗ ನನಗೆ ಕಾರು ಮತ್ತು ಬೈಕ್ಗಳ ಒಂದು ಲವ್ ಇದೆ, ಅಂದರೆ ನನಗೆ ಕಾರು ಬೈಕ್ಗಳು ಇಷ್ಟ. ಸೊ ಸಪೋಸು ನನ್ನ ಫ್ಯೂಚರ್ ಲೈಫ್ ಪಾರ್ಟ್ನರ್ ಏನಾದರೂ ಬಂದಾಗ ಸೊ ಅವಳು ಕಾರನ್ನು ವಾಶ್ ಮಾಡಿಕೊಟ್ರೆ, ಬೈಕನ್ನು ವಾಶ್ ಮಾಡಿಕೊಟ್ರೆ ನನಗೆ ಅವಳ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ. ಸೊ ನಾನು ಅವಳನ್ನು ತಲೆ ಮೇಲೆ ಕೊಡಿಸ್ಕೊಂಡು ಮೆರೆದಾಡಿಸಲು ಕೂಡ ಬಹುದು, ಏಕೆಂದರೆ ನನಗೆ ಬೈಕಿಗೂ ಮತ್ತು ಕಾರುಗಳ ಮೇಲೆ ಪ್ರೀತಿ ಇದೆ. ಸೊ ಅವಳು ನನ್ನ ಬೈಕು ಮತ್ತು ಕಾರುಗಳ ಒಂದು ಕೇರನ್ನು ತೆಗೆದುಕೊಳ್ತಾ ಇದ್ದಾಳೆ ಅಂತಂದರೆ, ಐ ಲವ್ ಯುವರ್ ಕಾರ್ ಅಂತಂದರೆ ಅಲ್ಲಿ ನನಗೇನು ಐ ಡೋಂಟ್ ಅಪ್ರಿಸಿಯೇಟ್ ಇಟ್. ಬಟ್ ಅವಳು ಕಾರನ್ನು ವಾಶ್ ಮಾಡ್ತಾ ಇದ್ದಾಳೆ, ನಾನು ಎಷ್ಟು ಕಾರನ್ನು ಪ್ರೀತಿಸ್ತೀನೋ, ಎಷ್ಟು ಕೇರ್ಫುಲ್ಲಾಗಿ ಡ್ರೈವ್ ಮಾಡ್ತೀನೋ, ನೋಡ್ಕೊತೀನೋ, ಅದನ್ನು ವಾಶ್ ಮಾಡ್ತೀನೋ, ಸೊ ಅವಳು ಕೂಡ ಅದೇ ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಸೊ ದ್ಯಾಟ್ಸ್ ದ ಗುಡ್, ನನಗೆ ಅವಳ ಮೇಲೆ ಗುಡ್ ಫೀಲಿಂಗ್ ಬರುತ್ತೆ. ಮತ್ತು ಈ ರೀತಿಯಾದ ಪ್ರೈಮರಿ ಲವ್ ಲ್ಯಾಂಗ್ವೇಜ್ ಯಾರ್ದಿರುತ್ತೋ, ಯಾರು ಇವರಿಗೆ ಹೆಲ್ಪ್ ಮಾಡ್ತಾರೋ ಅವ್ರ ಮೇಲೆ ಇವ್ರಿಗೆ ಪ್ರೀತಿ ಬಂದುಬಿಡುತ್ತೆ. ನೆಕ್ಸ್ಟ್ ಇದೇ ರೀತಿ ಹೆಲ್ಪಿಂಗ್ ವಿತ್ ಹೌಸ್ ಹೋಲ್ಡ್ ವರ್ಕ್. ಸಪೋಸು ನಿಮ್ಮ ವೈಫಿನ ಪ್ರೈಮರಿ ಲವ್ ಲ್ಯಾಂಗ್ವೇಜ್ ಇದೆ ಅಂತ ಅಂದ್ಕೊಳ್ಳಿ. ಆವಾಗ ನೀವು ಅವಳಿಗೆ ಮನೆ ಕೆಲಸಗಳಲ್ಲಿ ಸಹಾಯ ಮಾಡಿದರೆ ಅವಳು ನಿಮ್ಮನ್ನು ಅಪ್ರಿಸಿಯೇಟ್ ಮಾಡ್ತಾಳೆ, ಅವಳಿಗೆ ನಿಮ್ಮ ಮೇಲೆ ಗುಡ್ ಫೀಲ್ ಬರುತ್ತೆ, ಒಳ್ಳೆಯ ಭಾವನೆ ಬರುತ್ತೆ, ಆಕೆ ನಿಮಗೆ ಇನ್ನಷ್ಟು ಪ್ರೀತಿಯನ್ನು ತೋರಿಸ್ತಾಳೆ, ನಿಮ್ಮ ಸಂಬಂಧ ಸುಮಧುರವಾಗುತ್ತೆ. ಚೇಂಜಿಂಗ್ ಬೇಬಿ ಡೈಪರ್. ಮಗು ನಿಮ್ಮದಿದೆ, ನಿಮ್ಮದಿಬ್ಬರದು ಇದೆ, ಬಟ್ ಗಂಡಂದ್ರೆ ಏನು ಮಾಡ್ತಾರೆ, ಹೆಂಡತಿ ಬದಲಾಯಿಸ್ತಾಳಲ್ಲ ಮಗುವಿನ ಚಡ್ಡಿ, ನಾನು ಯಾಕೆ ಬದಲಾಯಿಸ್ಲಿ, ಯಾಕಂದರೆ ನಾನು ಗಂಡಸು, ನಾನು ಗಂಡ. ಸೊ ಈ ರೀತಿಯಾದ ನೀವು ಮೇಲ್ ಈಗೋ ಅಟಿಟ್ಯೂಡ್ ತೋರಿಸಿದರೆ ಅವಳು ಅಲ್ಲಿ ನಿಮ್ಮೊಂದಿಗೆ ಡಿಸ್ಅಗ್ರಿ ಆಗ್ತಾಳೆ, ನಿಮ್ಮನ್ನು ನಂಬಲ್ಲ. ಸೊ ಅದೇ ಟೈಮಲ್ಲಿ ನೀವು ನಿಮ್ಮ ಮಗುವಿನ ಡೈಪರ್ ಚೇಂಜ್ ಮಾಡಿದರೆ ಏನಾಗೋದಿದೆ. ಸೊ ಈ ರೀತಿ ನೀವು ಯಾವಾಗ ವರ್ತನೆ ಮಾಡ್ತಿರೋ, ಕಾರ್ಯವನ್ನು ಮಾಡ್ತಿರೋ, ಸೇವೆ ಮಾಡ್ತಿರೋ, ಅವಳಿಗೆ ಹೆಲ್ಪ್ ಮಾಡ್ತಿರೋ, ಅವಳಿಗೆ ಆ್ಯಕ್ಷನ್ಸ್ಗಳ ಮುಖಾಂತರ ನೀವೇನು ಅನ್ನೋದನ್ನು ಪ್ರೂವ್ ಮಾಡ್ತಿರೋ, ಆವಾಗ ಆಕೆ ನಿಮ್ಮನ್ನು ನಂಬ್ತಾಳೆ, ಆವಾಗ ಆಕೆ ನಿಮ್ಮನ್ನು ಪ್ರೀತಿಸ್ತಾಳೆ. ಇದು ಪ್ರೀತಿಯ ಎರಡನೇ ಭಾಷೆಯಾಗಿದೆ, ಆ್ಯಕ್ಟ್ಸ್ ಆಫ್ ಸರ್ವಿಸ್. ಇನ್ನು ಥರ್ಡ್ ಪ್ರೈಮರಿ ಲವ್ ಲ್ಯಾಂಗ್ವೇಜ್ ಯಾವುದಪ್ಪ ಅಂತಂದರೆ ರಿಸೀವಿಂಗ್ ಗಿಫ್ಟ್ಸ್. ಗಿಫ್ಟ್ಸ್ಗಳನ್ನು ತೆಗೆದುಕೊಳ್ಳೋದು. ಯಾರ ಪ್ರೈಮರಿ ಲವ್ ಲ್ಯಾಂಗ್ವೇಜು ಗಿಫ್ಟ್ಸ್ಗಳನ್ನು ತೆಗೆದುಕೊಳ್ಳೋದಿರುತ್ತೋ, ರಿಸೀವಿಂಗ್ ಗಿಫ್ಟ್ಸ್ ಇರುತ್ತೋ, ಅವರಿಗೆ ಗಿಫ್ಟ್ಸ್ಗಳನ್ನು ತೆಗೆದುಕೊಂಡಾಗಲೇ ಗುಡ್ ಫೀಲ್ ಆಗುತ್ತೆ, ಇಲ್ಲ ಗಿಫ್ಟ್ಸ್ಗಳನ್ನು ಕೊಟ್ಟಾಗ ಗುಡ್ ಫೀಲ್ ಆಗುತ್ತೆ. ಬರೀ ತೆಗೆದುಕೊಂಡಾಗ ಖುಷಿ ಆಗುತ್ತೆ, ಪ್ರೀತಿ ಬರುತ್ತೆ ಅಂತಲ್ಲ, ಬೇರೆಯವ್ರಿಗೆ ಕೊಟ್ಟಾಗ ಕೂಡ ಅವರಿಗೆ ಖುಷಿ ಆಗುತ್ತೆ, ಪ್ರೀತಿ ಬರುತ್ತೆ. ಸೊ ಇಂತಹ ಲವ್ ಲ್ಯಾಂಗ್ವೇಜ್ ಯಾರ್ದಿರುತ್ತೋ ಅವರು ಗಿಫ್ಟ್ಸ್ಗಳನ್ನು ತೆಗೆದುಕೊಳ್ಳೋಕೆ ಮತ್ತು ಕೊಡೋಕ್ಕೆ ಹಂಬಲಿಸ್ತಾ ಇರ್ತಾರೆ, ಅವರಿಗೆ ಅದರಲ್ಲಿ ಖುಷಿ ಇರುತ್ತೆ, ಅದನ್ನು ಅವ್ರು ಇಷ್ಟಪಡ್ತಾರೆ. ಸೊ ಇಂತಹ ಒಂದು ಲವ್ ಲ್ಯಾಂಗ್ವೇಜನ್ನು ಹೊಂದಿರುವ ವ್ಯಕ್ತಿಗೆ ನೀವು ಗಿಫ್ಟ್ಗಳನ್ನು ಕೊಟ್ಟೆ ಅವರನ್ನು ಪ್ರೀತಿಯನ್ನು ತೋರಿಸ್ಬೇಕಾಗತ್ತೆ. ಒಂದು ವೇಳೆ ನೀವು ಇವರಿಗೆ ಗಿಫ್ಟನ್ನು ಕೊಡದಿದ್ದರೆ ನೀವು ಇವರಿಗೆ ಎಷ್ಟೇ ಬೇಕಾದಷ್ಟು ಪ್ರೀತಿ ತೋರಿಸಿ, ಎಷ್ಟೇ ಬೇಕಾದಷ್ಟು ಕೆಲಸ ಮಾಡಿ, ಎಷ್ಟು ಬೇಕೋ ಅಷ್ಟು ಗೌರವ ಕೊಡಿ, ಆದರೂ ಕೂಡ ಅವರಿಗೆ ನಿಮ್ಮ ಪ್ರೀತಿ ಮನವರಿಕೆ ಆಗೋದೇ ಇಲ್ಲ. ಅವ್ರು ಹೆಂಗೆ ಯೋಚನೆ ಮಾಡ್ತಾರೆ, ಇವರಿಗೆ ನೀವು ಗಿಫ್ಟ್ ಕೊಡದೇ ಇದ್ದರೆ ಇವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಇವಳಿಗೆ ನನ್ನ ಮೇಲೆ ಒಂದಿಷ್ಟು ಪ್ರೀತಿ ಇಲ್ಲ, ಇವಳಿಗೆ ಆ ರೀತಿ ಭಾವನೆಯೇ ಇಲ್ಲ, ಇವನಿಗೆ ಏನೂ ಅನ್ಸೋದೇ ಇಲ್ಲ ನನ್ನ ಬಗ್ಗೆ, ಅದಕ್ಕೆ ನನಗೇನು ಕೊಡ್ತಾ ಇಲ್ಲ. ಸೊ ಇವರ ಪ್ರೈಮರಿ ಲವ್ ಲ್ಯಾಂಗ್ವೇಜ್ ಏನಿದೆ ಅಂತಂದರೆ ಗಿಫ್ಟ್ಗಳನ್ನು ತಗೊಳ್ಳೋದು ಮತ್ತು ಕೊಡೋದು, ಸರಿನಾ? ಸೊ ಹಿಂಗಿರುವಾಗ ನೀವೇನು ಮಾಡಬೇಕಪ್ಪ ಅಂತಂದರೆ ಇದನ್ನು ಅರ್ಥ ಮಾಡ್ಕೋಬೇಕು. ಇದು ಇಂಪಾರ್ಟೆಂಟ್ ಆಗಿರುವ ಲವ್ ಲ್ಯಾಂಗ್ವೇಜ್ ಆಗಿದೆ.
ಸೊ ಇಲ್ಲಿ ನೀವು ಇವರ ಪ್ರೈಮರಿ ಲವ್ ಲ್ಯಾಂಗ್ವೇಜು ಗಿಫ್ಟ್ಗಳನ್ನು ತೆಗೆದುಕೊಳ್ಳೋದಿದೆ ಅಂಥೇಳಿ ಕಾಸ್ಟ್ಲಿ ಗಿಫ್ಟ್ಗಳನ್ನೇ ಕೊಡಬೇಕು ಅಂತೇನಿಲ್ಲ. ಆಲ್ಮೋಸ್ಟ್ ಆಲ್ ಜನರ ಆಸೆಗಳೇ ಸಣ್ಣದಿವೆ. ಹೆಣ್ಮಕ್ಕಳಿಗಂತೂ ದೊಡ್ಡ ದೊಡ್ಡ ಸಂಗತಿಗಳಲ್ಲಿ ಖುಷಿ ಸಿಗಲ್ಲ. ಅವರ ಖುಷಿ ಎಲ್ಲಿದೆಯಪ್ಪ ಅಂತಂದರೆ ಸಣ್ಣ ಪುಟ್ಟ ಸಂಗತಿಗಳಲ್ಲಿದೆ. ಸೊ ನೀವು ಅವರಿಗೆ ರೋಸನ್ನು ಕೊಡ್ಬೋದು, ಐಸ್ ಕ್ರೀಮ್ ಕೊಡಿಸ್ಬೋದು, ಬುಕ್ಕನ್ನು ಗಿಫ್ಟಾಗಿ ಕೊಡ್ಬೋದು. ಈ ರೀತಿ ಸ್ಮಾಲ್ ಥಿಂಗ್ಸು ನೀವು ಇವರಿಗೆ ಪ್ರೀತಿಯಿಂದ ಏನು ಕೊಟ್ಟರು ಕೂಡ ಅವರು ಪ್ರೀತಿಯಿಂದನೇ ತೆಗೆದುಕೊಳ್ತಾರೆ. ನೀವು ದೊಡ್ಡ ಕಾಸ್ಟ್ಲಿ ಗಿಫ್ಟ್ಗಳು ಕೊಡಬೇಕು ಅಂತೇನಿಲ್ಲ. ಸೊ ಇವರಿಗೆ ನೀವು ಪ್ರೀತಿಯಿಂದ ಏನು ಕೊಟ್ಟರು ಕೂಡ ತೆಗೆದುಕೊಳ್ತಾರೆ. ಸೊ ಈ ರೀತಿಯಾದ ಲವ್ ಲ್ಯಾಂಗ್ವೇಜ್ ಇದಿದೆ. ಸೊ ಇದು ತುಂಬ ಜನರಲ್ಲಿದೆ. ಸೊ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಇನ್ನು 4th ಪ್ರೈಮರಿ ಲವ್ ಲ್ಯಾಂಗ್ವೇಜ್ ಯಾವುದಪ್ಪ ಅಂತಂದರೆ ಕ್ವಾಲಿಟಿ ಟೈಮ್. ಕ್ವಾಲಿಟಿ ಟೈಮನ್ನು ಕೊಡೋದು. ಯಾರ ಪ್ರೈಮರಿ ಲವ್ ಲ್ಯಾಂಗ್ವೇಜು ಕ್ವಾಲಿಟಿ ಟೈಮ್ ಇರುತ್ತೋ ಅವರು ತಮ್ಮ ಲೈಫ್ ಪಾರ್ಟ್ನರ್ನ ಕಡೆಯಿಂದ ಕ್ವಾಲಿಟಿ ಟೈಮನ್ನೇ ಬಯಸ್ತಾ ಇರ್ತಾರೆ. ನೀವು ಇವರಿಗೆ ಎಷ್ಟೇ ಬೆಣ್ಣೆ ಮಾತುಗಳನ್ನಾಡಿ, ಪ್ರೀತಿ ಮಾತುಗಳನ್ನಾಡಿ, ಏನು ಬೇಕಾದರೂ ಅವ್ರಿಗೆ ಹೇಳಿ, ಭರವಸೆ ಕೊಡಿ, ಪ್ರಾಮಿಸ್ ಮಾಡಿ, ನೋ, ಅವರು ಅದರ ಬಗ್ಗೆ ಕೇರ್ ಮಾಡಲ್ಲ. ನೀವು ಇವರಿಗೆ ಎಷ್ಟೇ ಸಹಾಯ ಮಾಡಿ, ಹೆಲ್ಪ್ ಮಾಡಿ, ಅವರೊಂದಿಗೆ ಜೊತೆಗೆ ಸೇರಿ ಕೆಲಸ ಮಾಡಿ, ಅವ್ರಿಗೆ ಏನೆಲ್ಲ ಮಾಡಿ ಆದರೂ ಕೂಡ ಅವರು ಇದನ್ನು ಕೇರ್ ಮಾಡಲ್ಲ. ನೀವು ಇವರಿಗೆ ಎಷ್ಟೇ ಗಿಫ್ಟ್ಗಳನ್ನು ಕೊಡಿ, ಅದಕ್ಕೂ ಕೂಡ ಅವ್ರು ಜಗ್ಗಲ್ಲ ಬಗ್ಗಲ್ಲ, ನಿಮ್ಮನ್ನು ಪ್ರೀತಿಸಲ್ಲ. ಸೊ ಇವರ ಪ್ರೈಮರಿ ಲವ್ ಲ್ಯಾಂಗ್ವೇಜ್ ಏನಿದೆಪ್ಪ ಅಂತಂದರೆ ಕ್ವಾಲಿಟಿ ಟೈಮ್ ಇದೆ. ಅಂದರೆ ಇವರು ಏನು ಬಯಸ್ತಾ ಇದ್ದಾರೆ, ಕ್ವಾಲಿಟಿ ಟೈಮನ್ನು ಹಂಬಲಿಸ್ತಾ ಇದ್ದಾರೆ. ಇವರಿಗೆ ನೀವು ಯಾವಾಗ ಕ್ವಾಲಿಟಿ ಟೈಮ್ ಕೊಡ್ತೀರೋ ಆವಾಗಷ್ಟೇ ಅವರು ನಿಮ್ಮನ್ನು ಮೆಚ್ತಾರೆ, ನಿಮ್ಮನ್ನು ಪ್ರೀತಿಸ್ತಾರೆ, ನಿಮ್ಮೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ. ಬಟ್ ನೀವು ಇವರಿಗೆ ಟೈಮೇ ಕೊಡಲಿಲ್ಲ ಅಂತಂದರೆ ಇವರು ನಿಮಗೆ ರೆಸ್ಪೆಕ್ಟ್ ಕೊಡಲ್ಲ. ಕ್ವಾಲಿಟಿ ಟೈಮ್ ಅಂತಂದರೆ ಏನಪ್ಪ ಅಂತಂದರೆ ಅನ್ಡಿವೈಡೆಡ್ ಅಟೆನ್ಷನ್. ನೀವು ನಿಮ್ಮ ಲೈಫ್ ಪಾರ್ಟ್ನರ್ಗೆ ಕ್ವಾಲಿಟಿ ಟೈಮನ್ನು ಕೊಡೋದೇನಂತಂದರೆ ಅನ್ಡಿವೈಡೆಡ್ ಅಟೆನ್ಷನ್. ನೀವು ಅವಳೊಂದಿಗೆ ಈಗ ಹೊರಗಡೆ ಹೋಗ್ತೀನಿ ಅಂತಂದಿದ್ರೆ ಹೋಗೋದಾಗ ಅವಳೊಂದಿಗೇ ಇರಬೇಕು. ಬಟ್ ಈಗ ಏನಾಗಿದೆ ಅಂತಂದರೆ ಕೆಲಸದ ಜಂಜಾಟದಲ್ಲಿ ಪರ್ಸ್ನಲ್ ಲೈಫನ್ನು ಮತ್ತು ಪ್ರೊಫೆಷ್ನಲ್ ಲೈಫನ್ನು ಮ್ಯಾನೇಜ್ ಮಾಡುವಲ್ಲಿ ಆಲ್ಮೋಸ್ಟ್ ಆಲ್ ಜನ ಫೇಲ್ ಆಗಿದ್ದಾರೆ. ಅಂದರೆ ಅವ್ರೇನು ಮಾಡಿದ್ದಾರೆ, ಪರ್ಸ್ನಲ್ ಲೈಫು ಪ್ರೊಫೆಷ್ನಲ್ ಲೈಫು ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಾಳಾಗೋಗ್ಬಿಟ್ಟಿದ್ದಾರೆ. ಅಂದರೆ ಅಲ್ಲಿಯೂ ಇಲ್ಲ, ಆಫೀಸಿಗೆ ಹೋದಾಗ ಮನೆ ಚಿಂತೆ, ಮನೆಗೆ ಹೋದಾಗ ಆಫೀಸಿನ ಚಿಂತೆ, ಎರಡನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಯೂ ಇಲ್ಲ ಇಲ್ಲೂ ಇಲ್ಲ, ಅಲ್ಲಿ ಕೂಡ ಸರಿಯಾಗಿಲ್ಲ ಇಲ್ಲಿ ಕೂಡ ಸರಿಯಾಗಿಲ್ಲ. ಸೊ ಈ ರೀತಿಯಾದ ಒದ್ದಾಟದಲ್ಲಿ ನೀವು ಕೂಡ ಇದ್ದರೆ ನೀವು ನನ್ನ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗ್ಬೋದು ಮತ್ತು ನಿಮ್ಮ ಪರ್ಸ್ನಲ್ ಲೈಫನ್ನು ಮತ್ತು ಪ್ರೊಫೆಷ್ನಲ್ ಲೈಫನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ಬೋದು. ಸೊ ಇದನ್ನು ಮ್ಯಾನೇಜ್ ಮಾಡಿ ನೀವು ನಿಮ್ಮ ಲೈಫ್ ಪಾರ್ಟ್ನರ್ಗೆ ಸರಿಯಾದ ಕ್ವಾಲಿಟಿ ಟೈಮನ್ನು ಕೊಡ್ಬೋದು. ಅನ್ಡಿವೈಡೆಡ್ ಅಟೆನ್ಷನ್. ನೀವು ಅವಳ ಜೊತೆ ಮಾತಾಡ್ತಾ ಇದ್ದೀರಾ ಅಂತಂದರೆ ಅವಳಿಗೆ ಅಟ್ಲೀಸ್ಟ್ 5 ನಿಮಿಷನಾದರೂ ಅವಳೊಂದಿಗೇ ಇರಬೇಕು. ಅವಳು ಏನು ಹೇಳ್ತಾ ಇದ್ದಾಳೆ ಅನ್ನೋದನ್ನು ನೀವು ಕೇಳಬೇಕು ಸರಿಯಾಗಿ. ಅವಳಿಗೆ ಇಂಪಾರ್ಟೆಂಟನ್ನು ಫೀಲ್ ಮಾಡಿಸ್ಬೇಕು. ಅವಳೊಂದಿಗೆ ನೀವು ಎಲ್ಲಾದರೂ ಹೊರಗಡೆ ಹೋಗಿದ್ದೀರಾ, ರೆಸ್ಟೋರೆಂಟ್ಗೆ ಹೋಗಿದ್ದೀರಾ ಅಂತಂದರೆ ಅವಳೊಂದಿಗೇ ಇರಬೇಕು. ಅಲ್ಲಿ ಹೋಗ್ಬಿಟ್ಟು ಮೊಬೈಲಲ್ಲಿ ನೋಡೋದು, ಮತ್ತೇನೋ ಕಾಲ್ ಬಂತಂತೇಳಿ ಅವಳನ್ನು ಆಟೋ ಹಚ್ಚಿ ನಿನ್ನ ಮನೆಗೆ ಹೋಗು ಅಂತೇಳಿ ನಾನು ಈ ಕಡೆ ಹೋಗೋದು, ಈ ರೀತಿ ಮಾಡಿದರೆ ಅವರಿಗೆ ಇದು ಇಷ್ಟ ಆಗಲ್ಲ. ಅವ್ರಿಗೆ ಏನು ಬೇಕಪ್ಪ ಅಂತಂದರೆ ಕ್ವಾಲಿಟಿ ಟೈಮ್, ಅನ್ಡಿವೈಡೆಡ್ ಅಟೆನ್ಷನ್. ನಿಮ್ಮ ಗಮನವನ್ನು ಅವ್ರು ಕೇಳ್ತಾ ಇದ್ದಾರೆ. ಇವರಿಗೆ ನಿಮ್ಮೊಂದಿಗೆ ಮಾತಾಡೋಕ್ಕೆ, ನಿಮ್ಮೊಂದಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ನಿಮ್ಮೊಂದಿಗೆ ಸುತ್ತಾಡೋಕ್ಕೆ ಇಷ್ಟ ಆಗುತ್ತೆ. ಸೊ ಯಾವಾಗ ನೀವು ಅವರಿಗೆ ಕ್ವಾಲಿಟಿ ಟೈಮ್ ಕೊಡ್ತೀರೋ ಆವಾಗ ಇವರು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ, ನಿಮ್ಮನ್ನು ತಲೆ ಮೇಲೆ ಕೂಡಿಸ್ಕೊಂಡು ಮೆರೆಸ್ತಾರೆ. ಏಕೆಂದರೆ ಇವ್ರಿಗೆ ಏನು ಬೇಕಾಗಿದ್ರೆ ಟೈಮ್ ಬೇಕಾಗಿದೆ, ಟೈಮ್ ಕೊಟ್ಟರೆ ಮುಗೀತು, ಇವರು ನಿಮ್ಮನ್ನು ಮೆಚ್ಕೊಂಡ್ಬಿಡ್ತಾರೆ. ಸೊ ಯಾರ ಪ್ರೈಮರಿ ಲವ್ ಲ್ಯಾಂಗ್ವೇಜು ಕ್ವಾಲಿಟಿ ಟೈಮ್ ಇದೇನೋ ಅವರನ್ನು ನೀವು ಇಂಪ್ರೆಸ್ ಮಾಡಬೇಕಂತಂದರೆ ಅವರಿಗೆ ಕ್ವಾಲಿಟಿ ಟೈಮನ್ನೇ ಕೊಡಬೇಕು, ಕೊಟ್ಟರೆ ಸಾಕು. ಇನ್ನು 5th ಹಾಗೂ ಕೊನೆಯ ಪ್ರೈಮರಿ ಲವ್ ಲ್ಯಾಂಗ್ವೇಜ್ ಯಾವುದಪ್ಪ ಅಂತಂದರೆ ಫಿಸಿಕಲ್ ಟಚ್, ದೈಹಿಕ ಸ್ಪರ್ಶ. ಯಾರ ಪ್ರೈಮರಿ ಲವ್ ಲ್ಯಾಂಗ್ವೇಜು ಫಿಸಿಕಲ್ ಟಚ್ ಇರುತ್ತೋ ಅವರು ಗುಡ್ ಟಚನ್ನು ಲೈಕ್ ಮಾಡ್ತಾರೆ. ಅಂದರೆ ಕೆಲವೊಂದಿಷ್ಟು ಜನರಿಗೆ ನೀವು ಅವರನ್ನು ಟಚ್ ಮಾಡಿ ಹೇಳಿದರೆ ಅವರಿಗೆ ಪ್ರೀತಿಯನ್ನು ತೋರಿಸಿದಂಗೆ. ಫಾರ್ ಎಕ್ಸಾಂಪಲ್ಗೋಸ್ಕರ ನೀವು ಅವರೊಂದಿಗೆ ಹ್ಯಾಂಡ್ ಶೇಕ್ ಮಾಡಿದರೆ ಅಂದರೆ ಅವರಿಗೆ ಪ್ರೀತಿಯನ್ನು ವ್ಯಕ್ತಪಡಿಸಿದಂಗೆ ಆಗುತ್ತೆ. ನೀವು ಅವರಿಗೆ ಹೈಫೈಯನ್ನು ಕೊಟ್ಟರೆ ಅಂದರೆ ಈ ರೀತಿ ಕೈಯನ್ನು ಹ್ಯಾಂಡ್ ಶೇಕ್ ಮಾಡಿದರೆ ಸೊ ಅವರಿಗೆ ಅದು ಇಷ್ಟ ಆಗುತ್ತೆ. ನೀವು ಅವರಿಗೆ ಹಗ್ಗನ್ನು ಮಾಡಿದಾಗಲೂ ಕೂಡ ಅವ್ರಿಗೆ ಇಷ್ಟ ಆಗುತ್ತೆ. ನೀವು ಅವರನ್ನು ಮಡಿಲಲ್ಲಿ ಮಲಗಿಸಿಕೊಂಡು ಅವರೊಂದಿಗೆ ಪ್ರೀತಿ ಮಾತುಗಳನ್ನು ಆಡಿದಾಗ ಅವ್ರಿಗೆ ಇಷ್ಟ ಆಗುತ್ತೆ. ನೀವು ಅವರಿಗೆ ಬೆನ್ನ ಮೇಲೆ ಹೊಡೆದು ಬೆನ್ ಚಪ್ಪರಿಸಿ ಸೆಬಾಸ್ಗಿರಿ ಕೊಟ್ಟಾಗಲೂ ಅವ್ರಿಗೆ ಇಷ್ಟ ಆಗುತ್ತೆ. ಒಟ್ಟಿನಲ್ಲಿ ನೀವು ಅವರನ್ನು ಯಾವುದಾದ್ರೂ ಒಂದು ಮೂಲದಲ್ಲಿ ಗುಡ್ ಟಚ್ ಮಾಡಿದರೆ, ಬ್ಯಾಡ್ ಟಚ್ ಇರುತ್ತೆ, ಗುಡ್ ಟಚ್ ಇರುತ್ತೆ. ಸೊ ನೀವು ಯಾವಾಗ ಗುಡ್ ಟಚ್ ಮಾಡ್ತಿರೋ ಅವರಲ್ಲಿ ಪ್ರೀತಿ ಹೆಚ್ಚಾಗತ್ತೆ, ಅವರು ಅದನ್ನು ನಂಬ್ತಾರೆ. ಸೊ ಈ ರೀತಿಯಾದ ಭಾಷೆಯಲ್ಲಿ ಏನಿರತ್ತೆ ಅಂತಂದರೆ ಮಾತಾಡಲ್ಲ, ಗಿಫ್ಟ್ ಮಾತಾಡಲ್ಲ, ಎಕ್ಸ್ಚೇಂಜ್ ಮಾತಾಡಲ್ಲ, ಜಸ್ಟ್ ಟಚ್ ಮಾತಾಡುತ್ತೆ, ಅಂದರೆ ಸ್ಪರ್ಶ ಮಾತಾಡುತ್ತೆ.
ಸೊ ನೀವು ಇಂಥವ್ರ ಮುಂದೆ ಹೋಗಿ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ, ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ, ಹಂಗೆ ನೋಡ್ಕೋತೀನಿ, ಹಿಂಗೆ ನೋಡ್ಕೋತೀನಿ ಅಂತೆಲ್ಲ ಹೇಳಿದ್ರು ಕೂಡ ಕೇರ್ ಮಾಡಲ್ಲ. ಬಟ್ ನೀವು ಅದೇ ಇವರನ್ನು ಅವರ ಕೈಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಬಿಟ್ಟು ಜಸ್ಟ್ ಇಷ್ಟೇ 1 ನಿಮಿಷ ಮಾಡಿದರೂ ಕೂಡ ಅವ್ರು ಇದನ್ನೇ ನಂಬ್ತಾರೆ, ಇದರಿಂದಲೇ ಕನೆಕ್ಟ್ ಆಗ್ತಾರೆ. ಸೊ ಈ ಒಂದು ಪ್ರೈಮರಿ ಲವ್ ಲ್ಯಾಂಗ್ವೇಜಲ್ಲಿ ಟಚ್ಚೇ ಮಾತಾಡ್ತಾ ಇದೆ, ಸ್ಪರ್ಶವೇ ಮಾತಾಡ್ತಾ ಇದೆ, ಮಾತಾಡ್ತಾ ಇಲ್ಲ, ಆ್ಯಕ್ಷನ್ ಮಾತಾಡ್ತಾ ಇಲ್ಲ, ಏನೂ ಇಲ್ಲ, ಜಸ್ಟ್ ಸ್ಪರ್ಶ ಮಾತಾಡ್ತಾ ಇದೆ. ಸೊ ಇದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವ ಲವ್ ಲ್ಯಾಂಗ್ವೇಜ್ ಆಗಿದೆ. ಸೊ ಈ ರೀತಿಯಾಗಿ 5 ಥರನಾದ ಲವ್ ಲ್ಯಾಂಗ್ವೇಜ್ಗಳು ಇರ್ತವೆ. ಸೊ ನಿಮ್ಮ ಕೆಲಸ ಏನಪ್ಪ ಅಂತಂದರೆ ಮದುವೆಗಿಂತ ಮುಂಚೆ ನಿಮ್ಮ ಪ್ರೈಮರಿ ಲವ್ ಲ್ಯಾಂಗ್ವೇಜ್ ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು. ಮದುವೆ ಆದ ನಂತರ ನಿಮ್ಮ ಲೈಫ್ ಪಾರ್ಟ್ನರ್ನ ಪ್ರೈಮರಿ ಲವ್ ಲ್ಯಾಂಗ್ವೇಜ್ ಯಾವುದು ಎಂಬುದನ್ನು ಅರ್ಥ ಮಾಡ್ಕೊಳ್ಳೋದು. ನಿಮಗೆ ಗೊತ್ತಾಗುತ್ತೆ ನಿಮ್ಮ ಲವ್ ಲ್ಯಾಂಗ್ವೇಜ್ ಏನು, ಅವಳ ಲವ್ ಲ್ಯಾಂಗ್ವೇಜ್ ಏನು. ಇಬ್ಬರದು ಕೂಡ ಸೇಮ್ ಲವ್ ಲ್ಯಾಂಗ್ವೇಜ್ ಇದ್ದರೆ ಏನೂ ಪ್ರಾಬ್ಲಮೇ ಇಲ್ಲ. ಬಟ್ ನಿಮ್ಮ ಲವ್ ಲ್ಯಾಂಗ್ವೇಜ್ ಬೇರೆ, ಅವಳ ಲವ್ ಲ್ಯಾಂಗ್ವೇಜ್ ಬೇರೆ ಆದರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಅಂಥ ಸಿಚುವೇಷನಲ್ಲೇ ನೀವು ಮ್ಯಾಚುರಿಟಿಯನ್ನು ತೋರಿಸಿ ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ, ಇಬ್ಬರಲ್ಲೊಬ್ಬರು ಸೋಲ್ಬೇಕಾಗತ್ತೆ, ಸರಿನಾ? ಸೊ ಇನ್ನು ನಿಮ್ಮ ತಲೆಯಲ್ಲಿ ಒಂದು ದೊಡ್ಡ ಡೌಟ್ ಬರುತ್ತೆ. ಸೊ ಇದರಲ್ಲಿ ನನ್ನ ಲವ್ ಲ್ಯಾಂಗ್ವೇಜ್ ಯಾವುದು ಎಂಬುದನ್ನು ಹೆಂಗೆ ಕಂಡುಹಿಡಿಯೋದು, ಇನ್ನು ಅವಳದು ಲವ್ ಲ್ಯಾಂಗ್ವೇಜ್ ಯಾವುದು ಎಂಬುದನ್ನು ಹೆಂಗೆ ಕಂಡುಹಿಡಿಯೋದು ಅಂತೇಳಿ. ಸೊ ಅದನ್ನು ನಾನು ಮುಂದಿನ ಭಾಗದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ.